ನೇರಳೆ ಹಣ್ಣು ಮನುಷ್ಯನ ಆರೋಗ್ಯಕ್ಕೆ ಪ್ರಕೃತಿ ನೀಡಿರುವ ಅತ್ಯುತ್ತಮ ಕೊಡುಗೆಗಳಲ್ಲಿ ಒಂದಾಗಿದೆ. ಆಯುರ್ವೇದದಲ್ಲಿ ಈ ಹಣ್ಣಿಗೆ ವಿಶೇಷ ಸ್ಥಾನವಿದ್ದು, ನೇರಳೆ ಹಣ್ಣಿನ ಬೀಜ, ಎಲೆ, ತೊಗಟೆಯು ಔಷಧೀಯ ಗುಣಗಳನ್ನು ಹೊಂದಿರುವುದು ವಿಶೇಷ. ಅಂತಹ ವಿಶೇಷ ಗುಣವುಳ್ಳ ನೇರಳೆ ಹಣ್ಣಿನ ಗಿಡಗಳನ್ನು ಕೃಷಿಯನ್ನಾಗಿಸಿಕೊಂಡಿರುವ ಕೋಲಾರದ ಕುರಗಲ್ ನಿವಾಸಿ ರಮೇಶ್ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೀತಿಯ ಹಣ್ಣುಗಳಿಗೆ ಬೇಡಿಕೆ ಹೆಚ್ಚಿದ್ದು, ರೈತರು ಹೈಬ್ರಿಡ್ ತಳಿಯ ಹಣ್ಣು ಬೆಳೆದು ಲಾಭ ಗಳಿಸುತ್ತಿದ್ದಾರೆ. ಅದೇ ರೀತಿ ಇಂದಿನ ಮಾರುಕಟ್ಟೆಗಳಲ್ಲಿ ಜಮ್ ನೇರಳೆ ಹಣ್ಣು ಸಹ ಲಭ್ಯವಿದ್ದು ಬೇಡಿಕೆ ಹೆಚ್ಚುತ್ತಿದೆ. ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ, ಸಂಶೋಧನಾ ಕೇಂದ್ರಗಳು ವಿವಿಧ ರೀತಿಯ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಹಣ್ಣಿನ ಗಾತ್ರ, ರುಚಿ, ಇಳುವರಿಯ ಆಧಾರದ ಮೇಲೆ ಪ್ರಮುಖ ತಳಿಗಳನ್ನು ವಿಂಗಡಿಸಬಹುದಾಗಿದೆ. ಮಾವು, ಟೊಮ್ಯಾಟೊ, ರೇಷ್ಮೆ ಸೇರಿದಂತೆ ವಿವಿಧ ಕೃಷಿಗೆ ಹೆಸರುವಾಸಿಯಾಗಿದ್ದ ಕೋಲಾರ ರೈತರು ಕೃಷಿ ಇಲಾಖೆ ಅಧಿಕಾರಿಗಳ ನೆರವಿನಿಂದ ಇತ್ತೀಚೆಗೆ ಜಮ್ ನೇರಳೆ ಹಣ್ಣು ಬೆಳೆಯಲು ಮುಂದಾಗಿದ್ದಾರೆ. ರಮೇಶ್ ಎಂಬ ರೈತ ತಮ್ಮ ಜಮೀನಿನಲ್ಲಿ ಜಮ್ ನೇರಳೆ ಹಣ್ಣನ್ನೇ ಕೃಷಿಯನ್ನಾಗಿ ಮಾಡಿ ಉತ್ತಮ ಇಳುವರಿ ಹಾಗೂ ಲಾಭ ಗಳಿಸುತ್ತಿದ್ದಾರೆ. ಜಮ್ ನೇರಳೆ ತಳಿಗಳು ಜನಪ್ರಿಯವಾಗಿದ್ದು, ಅವುಗಳ ಗಾತ್ರ ಸಾಮಾನ್ಯ ನೇರಳೆ ಹಣ್ಣಿಗಿಂತ ದೊಡ್ಡದಾಗಿರುವ ಜೊತೆಗೆ ಸಿಹಿ ಹಾಗೂ ರಸಭರಿತವಾಗಿವೆ. ಈ ಮಾದರಿಯ ನೇರಳೆ ಹಣ್ಣುಗಳಲ್ಲಿ ರಾಜಾ ಜಾಮೂನು ಅತ್ಯಂತ ದೊಡ್ಡ ಗಾತ್ರದ ಹಣ್ಣಾಗಿದ್ದು, ತೂಕ ಹೆಚ್ಚು ಮತ್ತು ಹಣ್ಣಿನ ಬೀಜ ಚಿಕ್ಕದಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಇದರ ಬೆಲೆ ಪ್ರತಿ ಕೆಜಿಗೆ 150ರಿಂದ 200 ರೂಪಾಯಿಗೆ ಲಭ್ಯವಿದ್ದು, ಗ್ರಾಹಕರು ಹೆಚ್ಚೆಚ್ಚು ಕೊಂಡು ಸವಿಯುತ್ತಿದ್ದಾರೆ. ಕೋಲಾರ ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೇರಳೆ, ಜಮ್ ನೇರಳೆ, ಕಾಡು ನೇರಳೆ ಹಣ್ಣುಗಳು ಲಭ್ಯವಿದ್ದು, ಕೃಷಿ ದೃಷ್ಟಿಯಿಂದ ಹೆಚ್ಚು ಮಹತ್ವ ಹೊಂದಿವೆ. ದೂರದರ್ಶನದೊಂದಿಗೆ ಗ್ರಾಮದ ಹಿರಿಯ ನಾಗರಿಕ ರಾಮಪ್ಪ ನೇರಳೆ ಹಣ್ಣು ಶರೀರದಲ್ಲಿ ಇರುವ ಸಾಕಷ್ಟು ಕಾಯಿಲೆಗೆ ರಾಮಬಾಣ ಎಂದು ತಿಳಿಸಿದರು. ನಾವು ಊರಲ್ಲಿದ್ದಾಗ ಈ ನೇರಳೆ ಹಣ್ಣು, ಜಮ್ ನೇರಳೆ ಹಣ್ಣು ತಿಂತಾ ಇದ್ವಿ. ಇದು ದೊಡ್ಡವರು ಹೇಳಿರೋದೇನೆಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ವರ್ಷ ಪೂರ್ತಿ ಸಿಗಲ್ಲ, ವರ್ಷಕ್ಕೊಂದ್ಸಾರಿ ಕಾಲಾವಧಿಯಲ್ಲಿ ಇವೆಲ್ಲ ಕಲ್ಪವೃಕ್ಷಗಳು. ಇವೆಲ್ಲ ಅಂದರೆ ನಮ್ಮ ಹಿರಿಯರುಗಳು ಹೇಳ್ಕೊಟ್ಟಿರ್ತಕ್ಕಂಥ ಪದ್ಧತಿಗಳೇನೆಂದರೆ ಶರೀರದಲ್ಲಿರ್ತಕ್ಕಂಥದ್ದು ಕಶ್ಮಲಗಳು ತೆಗಿತದೆ ಅಂತ. ಹಂಗಾಗಿ ಈ ನೇರಳೆ ಹಣ್ಣು, ಜಮ್ ನೇರಳೆ ಹಣ್ಣು ತಿನ್ನೋದಕ್ಕೆ ನಮಗೂ ಇಷ್ಟ ಆಯಿತು, ತಿಂತಾ ಇದ್ದೀವಿ. ಸ್ಥಳೀಯ ನಿವಾಸಿ ಲಕ್ಷ್ಮಯ್ಯ ಇತ್ತೀಚಿನ ದಿನಗಳಲ್ಲಿ ನಾಟಿ ನೇರಳೆಗಿಂತ ಜಮ್ ನೇರಳೆ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಹೆಚ್ಚು ಲಭ್ಯವಿದ್ದು, ಸಕ್ಕರೆ ಕಾಯಿಲೆ ಇರುವವರಿಗೆ ಹೆಚ್ಚು ಅನುಕೂಲ ಎಂದರು. ಬಟ್ ಈ ನೇರಳೆ ಹಣ್ಣು ಈ ಹಿಂದೆ ಎಲ್ಲ ನಾಟಿ ಇರ್ತಾ ಇತ್ತು. ಆಮೇಲೆ ಕಾಲಕ್ರಮೇಣ ಇವಾಗೆಲ್ಲ ಹೈಬ್ರಿಡ್ ಅದೆಲ್ಲ ತಳಿ ಮಾಡ್ತಾ ಇದ್ರು. ಇದು ಶುಗರ್ಗೇನು ಒಳ್ಳೆಯದು ಅಂತೇಳಿ ಎಲ್ಲ ಹೇಳ್ತಾರೆ. ಎಲ್ಲ ಹಣ್ಣುಗಳೂ ಒಳ್ಳೆಯದೇ. ಬಟ್ ಇದು ನೇರಳೆ ಹಣ್ಣನ್ನು ಇವಾಗ ಹೆಚ್ಚಾಗಿ ಜನ ಇವಾಗ ಜಮ್ ನೇರಳೆ ಹಣ್ಣನ್ನೇ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈಗ ಸ್ವಲ್ಪ ಪ್ರಸಿದ್ಧಿ ಆಗಿದೆ ಈ ಹಣ್ಣುಗಳು. ಗ್ರಾಹಕ ಅಲಿ ನೇರಳೆ ಹಣ್ಣಿನ ರುಚಿ ಉತ್ತಮವಾಗಿದ್ದು, ಹಣ್ಣುಗಳು ಶುಚಿಯಾಗಿವೆ, ದರವು ಸಾಮಾನ್ಯರ ಕೈಗೆಟುಕುವಂತಿದೆ ಎಂದು ಹೇಳಿದರು. ಈ ಸೀಸನಲ್ಲಿ ಈಗ ಡಿಮ್ಯಾಂಡ್ ತುಂಬ ಇರೋದ್ರಿಂದ ರೇಟು ಯಾವಾಗಲೂ ತುಂಬ ಜಾಸ್ತಿ ಇರ್ತದೆ. 200-250 ಇರ್ತದೆ ಕೆಜಿ. ಈಗ 150 ಇದೆ. ಪರವಾಗಿಲ್ಲ, ತುಂಬ ಯೂಸ್ಫುಲ್ ಆಗಿದೆ. ವ್ಯಾಪಾರಿ ಅಜಿತ್ ತರಕಾರಿ ವ್ಯಾಪಾರ ಮಾಡುತ್ತಿದ್ದ ತಾವು ರೈತರಿಂದ ನೇರವಾಗಿ ನೇರಳೆ ಹಣ್ಣು ಖರೀದಿಸಿ ವ್ಯಾಪಾರ ಮಾಡುತ್ತೇನೆ, ಉತ್ತಮ ವ್ಯಾಪಾರ ಆಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ, ಪರವಾಗಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾ ಇದ್ದೀರಿ. ಈಗ ಸೀಸನ್ ಅಲ್ವಾ, ನೇರಳೆ ಹಣ್ಣು ಹಾಕಿದ್ದೀರಿ, ಪರವಾಗಿಲ್ಲ. ತೋಟದಿಂದ ಡೈರೆಕ್ಟ್ ರೈತರಿಂದನೇ ನಾವು ಕೊಂಡೋದು. ಈಗ ಮಧ್ಯದಲ್ಲಿ ದಳ್ಳಾಳಿಗಳದ್ದೇನು ಇದಿರೋದಿಲ್ಲ. ನಾವು ಡೈರೆಕ್ಟ್ ತೋಟದಿಂದ ಬಂದು ನಾವು ಡೈರೆಕ್ಟಾಗಿ ಕಸ್ಟಮರ್ ಕೊಡ್ತೀರಿ, ಕಡಿಮೆ ಬೆಲೆಗೆ ಕೊಡ್ತೀರಿ. ಡಿಮ್ಯಾಂಡ್ ಇದ್ರೂ ಕೂಡ ನಾವು ಕಡಿಮೆ ಬೆಲೆಗೆ ಕೊಡ್ತೀರಿ. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ಶಿವಶಂಕರ ಹೊಂಗಲ ನೇರಳೆ ಹಣ್ಣು ಮಾತ್ರವಲ್ಲದೆ ನೇರಳೆ ಹಣ್ಣಿನ ಬೀಜಗಳನ್ನು ಔಷಧಕ್ಕೆ ಉಪಯೋಗಿಸುತ್ತಾರೆ. ಸಾರ್ವಜನಿಕರು ನೇರಳೆ ಹಣ್ಣು ಮಾತ್ರವಲ್ಲದೆ ಆಯಾ ಕಾಲಕ್ಕೆ ಸಿಗುವ ಎಲ್ಲ ಹಣ್ಣುಗಳನ್ನು ಸೇವಿಸಿದರೆ ದೇಹಕ್ಕೆ ಹೆಚ್ಚು ಪೋಷಕಾಂಶ ದೊರಕುತ್ತದೆ ಎಂದರು. ನೇರಳೆ ಅಂತೂ ಬಹಳನೇ ವಿಶೇಷವಾದ ಹಣ್ಣು ಅಂತ ಹೇಳ್ಬೋದು. ಮತ್ತೆ ಯಾವಾಗಲೂ ಅದು ಸಿಗೋದಿಲ್ಲ.
ಅದು ಬಹಳಷ್ಟು ಈ ಆಂಟಿ ಆಕ್ಸಿಡೆಂಟ್ನ ಹೊಂದಿರತಕ್ಕಂಥದ್ದು, ಜೊತೆಗೆ ಜಂಬೋಲಿನ್ ಅನ್ನಂಥ ಒಂದು ವಿಶೇಷವಾದಂಥ ಒಂದು ಎಲಿಮೆಂಟ್ ಅದರಲ್ಲಿ ಇರೋದ್ರಿಂದ ಇದು ಈ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಭಾಳನೇ ಉತ್ತಮವಾಗಿರ್ತಕ್ಕಂಥದ್ದು. ಇದು ಅದರ ಬರೀ ಹಣ್ಣು ಅಷ್ಟೇ ಅಲ್ಲ, ನೇರಳೆ ಹಣ್ಣದ ಬೀಜದ ಪೌಡರನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ಕೂಡ ನಮಗೆ ಹಲವಾರು ಆಂಟಿ ಆಕ್ಸಿಡೆಂಟ್ಗಳು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆಯಾಗಿ ಮಾಡುವ ಯಾವುದೇ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಕಠಿಣ ಪರಿಶ್ರಮ ಇದ್ದರೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ರೈತ ರಮೇಶ್ ಅವರೇ ಸಾಕ್ಷಿಯಾಗಿದ್ದಾರೆ.